ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನವೆಂಬರ್ 14ನೇ ತಾರೀಕಿನಂದು ಪೋಷಕ ಮತ್ತು ಶಿಕ್ಷಕರ ಮಹಾಸಭೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಶಾಲಾ ಮತ್ತು ಕಾಲೇಜುಗಳಲ್ಲಿ ನಡೀತಾ ಇದೆ. ಈ ಒಂದು ಪೋಷಕ ಶಿಕ್ಷಕ ಮಹಾಸಭೆಗೆ ಸಂಬಂಧಪಟ್ಟಂತೆ ನಾವು ಶಾಲಾ ಹಂತದಲ್ಲಿ, ಕಾಲೇಜು ಹಂತದಲ್ಲಿ ಏನೇನು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಎಂಬತಕ್ಕಂಥದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಪೋಷಕ ಶಿಕ್ಷಕ ಮಹಾಸಭೆಯನ್ನು ಹಮ್ಮಿಕೊಳ್ಳುವ ಸಂಬಂಧ SDMC ಮತ್ತು CDC ಸಭೆಯಲ್ಲಿ ಚರ್ಚಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ರೂಪುರೇಷೆಗಳನ್ನ ಸಿದ್ಧಪಡಿಸಿಟ್ಟುಕೊಳ್ಬೇಕು. ನಂತರ ಪೋಷಕರ ಭಾಗವಹಿಸುವಿಕೆ. ಶಾಲಾ ಅಥವಾ ಕಾಲೇಜಿನ ಒಟ್ಟಾರೆ ದಾಖಲಾತಿಯು 50ಕ್ಕಿಂತ ಕಡಿಮೆ ಇದ್ದಲ್ಲಿ ಎಲ್ಲಾ ಪೋಷಕರನ್ನು ಆಹ್ವಾನಿಸುವುದು. ನಂತರ 50ಕ್ಕಿಂತ ಹೆಚ್ಚು ಇದ್ದಲ್ಲಿ ಉನ್ನತ ತರಗತಿಗೆ ಪ್ರಥಮ ಆದ್ಯತೆ ನೀಡಿ ತರಗತಿಗಳ ಇಳಿಕೆ ಕ್ರಮದಲ್ಲಿ ಪೋಷಕರನ್ನು ಆಹ್ವಾನಿಸುವುದು. ಅಂದ್ರೆ ಮಕ್ಕಳ ಸಂಖ್ಯೆ 50ಕ್ಕಿಂತ ಏನಾದ್ರು ಜಾಸ್ತಿ ಇತ್ತು ಅಂದ್ರೆ, ಈಗ ಆ ಶಾಲೆ 1 to 7th ಇತ್ತು ಅಂದ್ರೆ 7th, 6th, 5th ಈ ತರಗತಿಯ ಮಕ್ಕಳ ಪೋಷಕರಿಗೆ ಮೊದಲ ಆದ್ಯತೆಯನ್ನು ನೀಡಿ ಇಳಿಕೆ ಕ್ರಮಾಂಕದಲ್ಲಿ ನಾವು ಇನ್ನು ಉಳಿದಂತ ತರಗತಿಗಳ ಮಕ್ಕಳ ಪೋಷಕರಿಗೆ ಆಹ್ವಾನವನ್ನ ನೀಡಬೇಕಾಗತ್ತೆ. ಈಗ LPS ಆಗಿದ್ರೆ 1ರಿಂದ 5ನೇ ತರಗತಿ ಅಂತಂದ್ರೆ 5 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳ ಪೋಷಕರಿಗೆ ಮೊದಲ ಆದ್ಯತೆಯನ್ನು ನಾವು ನೀಡ್ತಾ ಹೋಗ್ತೇವೆ. ಹೈಸ್ಕೂಲ್ ಆದ್ರೆ 9, 10, 9, 8, 7 ಈ ರೀತಿ ಇಳಿಕೆ ಕ್ರಮಾಂಕದಲ್ಲಿ ಆ ಪೋಷಕರನ್ನ ಆಹ್ವಾನಿಸುವುದು. ನಂತರ ಏನು 14ನೇ ತಾರೀಕು ನಡೀತಕ್ಕಂಥ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಯ ಒಂದು ಚಟುವಟಿಕೆಗಳನ್ನ ಏನೇನು ಹಮ್ಮಿಕೊಳ್ಬಹುದು. ಕಲಿಕೆಯಲ್ಲಿ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಉತ್ತಮ ಅಥವಾ ವಿಶೇಷ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ನಾವು ಗುರುತಿಸಬೇಕು. ನಂತರ ಆ ಸಭೆಗೆ ಬೇಕಾಗಿರತಕ್ಕಂಥ ಅಗತ್ಯವಾದಂಥ ಸಾಹಿತ್ಯಗಳು, ಚಾರ್ಟ್ಗಳು, ವಿಡಿಯೋಗಳು ಇತ್ಯಾದಿ ಮಾಹಿತಿಗಳನ್ನ ನಾವು ಸಿದ್ಧಪಡಿಸಿಟ್ಕೊಳ್ಬೇಕಾಗತ್ತೆ. ನಂತರ ಮಹಾಸಭೆಯ ಬಗ್ಗೆ ಪ್ರಚಾರ ನೀಡುವ ಮೂಲಕ ಎಲ್ಲಾ ಪೋಷಕರು ಭಾಗವಹಿಸುವಂತೆ ಪ್ರೇರೇಪಿಸುವುದು. ಯಾವ ರೀತಿ ಪ್ರಚಾರ ಮಾಡೋದು? ನಾವು ಪಾಂಪ್ಲೆಟ್ಸ್ಗಳನ್ನ ಮಾಡಿಸಬಹುದು, ವಾಟ್ಸಪ್ ಗ್ರೂಪ್ಗಳ ಮೂಲಕ ನಾವು ಈ ಮಾಹಿತಿಯನ್ನ ಶೇರ್ ಮಾಡಬಹುದು, ವಿದ್ಯಾರ್ಥಿಗಳ ಮೂಲಕ ನಾವು ಮಾಹಿತಿಯನ್ನ ಮೆಮೋವನ್ನ ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದು, SDMC ಸಭೆಯನ್ನ ಕರೆದು ಆ ಒಂದು ಸಭೆಯಲ್ಲಿ ಈ ವಿಚಾರಗಳನ್ನ ಚರ್ಚಿಸ್ತಕ್ಕಂಥದ್ದು ಮತ್ತು ಎಲ್ಲಾ ಪೋಷಕರಿಗೂ ಕೂಡ ಈ ಮಾಹಿತಿ ತಲುಪುವ ರೀತಿಯಲ್ಲಿ ನಾವು ಒಂದು ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಮಹಾಸಭೆಯ ದಿನದಂದು ಶಾಲೆಯನ್ನ ತಳಿರು ತೋರಣಗಳಿಂದ ಅಲಂಕರಿಸಿ ಹಬ್ಬದ ಮಾದರಿಯಲ್ಲಿ ಆಚರಿಸುವುದು. ನಂತರ ಪೋಷಕ ಶಿಕ್ಷಕ ಮಹಾಸಭೆಯೆಂದು ಹಮ್ಮಿಕೊಳ್ಳಬೇಕಾದಂಥ ಚಟುವಟಿಕೆಗಳೇನು? ಇದುವರೆಗೂ ಹೇಳಿದಂತಹ ವಿಚಾರಗಳು ಏನಪ್ಪಾ ಇದ್ದು ಅಂದ್ರೆ, ಆ ಸಭೆಗೆ ಪೂರ್ವದಲ್ಲಿ ನಾವು ಏನೇನು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಆದ್ರೆ ಆ ದಿನ 14ನೇ ತಾರೀಕಿನ ದಿನದಂದು ಏನೇನು ಚಟುವಟಿಕೆಗಳನ್ನ ನಾವು ಶಾಲೆಯಲ್ಲಿ ಅಥವಾ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಬೇಕು. ಸ್ವಾಗತ ಹಾಗೂ ಪರಸ್ಪರ ಪರಿಚಯ ಮಾಡ್ತೀವಿ. ನಾವು ಸ್ವಾಗತ ಮಾಡ್ತೀವಿ ಮತ್ತು ಬಂದಿರತಕ್ಕಂಥ ಪೋಷಕರುಗಳನ್ನ ನಾವು ಪರಿಚಯ ಮಾಡ್ಕೊಳ್ತೀವಿ. ಮತ್ತೆ ಪೋಷಕರಿಗೆ ಮಾಹಿತಿಯನ್ನ ನೀಡ್ತೀವಿ. ಏನು? ಕಲಿಕಾ ಉಪಕ್ರಮಗಳು. ಈಗ ಜ್ಞಾನ ಸೇತು ಕಾರ್ಯಕ್ರಮ ಒಂದು ತಂತ್ರಜ್ಞಾನ ಆಧಾರಿತ ಬೋಧನೆ ಮತ್ತು ಕಲಿಕೆಗೆ ಸಂಬಂಧಪಟ್ಟಂತ ಈ ಒಂದು ಜ್ಞಾನ ಸೇತು ಕಾರ್ಯಕ್ರಮದ ಬಗ್ಗೆ ನಾವು ಪೋಷಕರಿಗೆ ಪರಿಚಯವನ್ನು ಮಾಡ್ಕೊಡ್ತಕ್ಕಂಥದ್ದು. ಓದು ಕರ್ನಾಟಕದ ಬಗ್ಗೆ ನಾವು ಪರಿಚಯವನ್ನು ಮಾಡ್ಕೊಡ್ತಕ್ಕಂಥದ್ದು. ಕಲಿಕಾ ದೀಪ ಈ ರೀತಿಯ ಶೈಕ್ಷಣಿಕ ಕಾರ್ಯಕ್ರಮಗಳ ಬಗ್ಗೆ ಪೋಷಕರಿಗೆ ನಾವು ಪರಿಚಯ ಮಾಡ್ಕೊಳ್ಬೇಕು. ನಂತರ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ, ಪಾಠಾಧಾರಿತ ಮೌಲ್ಯಮಾಪನವನ್ನ ಯಾವ ರೀತಿ ನಾವು ಬಳಸ್ಕೊಳ್ತಾ ಇದ್ದೀವಿ, ಆ ಮೂಲಕ ಇದು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಒಂದು ಕಲಿಕೆಯಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದನ್ನ ನಾವು ಪೋಷಕರಿಗೆ ತಿಳಿಸ್ಬೇಕಾಗತ್ತೆ. ಕಲಿಕಾ ಪ್ರಗತಿಯಲ್ಲಿ ಪೋಷಕರ ಜವಾಬ್ದಾರಿ ಮತ್ತು ಭಾಗವಹಿಸುವಿಕೆ ಇದು ಬಹಳ ಇಂಪಾರ್ಟೆಂಟು. ಪೋಷಕರ ಜವಾಬ್ದಾರಿಗಳು ಏನು, ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪೋಷಕರ ಜವಾಬ್ದಾರಿ ಏನು ಅಂತಕ್ಕಂಥದನ್ನ ತಿಳಿಪಡಿಸಬೇಕಾಗುತ್ತೆ. ವಿದ್ಯಾರ್ಥಿಗಳ ಹಾಜರಾತಿ ಮತ್ತು ಶೈಕ್ಷಣಿಕ ಪ್ರಗತಿ ಬಗ್ಗೆ ನಾವು ಚರ್ಚಿಸಬೇಕಾಗುತ್ತೆ. ಅಂದ್ರೆ ನಿರಂತರವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗುವ ನಿಟ್ಟಿನಲ್ಲಿ ಪೋಷಕರು ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಎಂಬತಕ್ಕಂಥದ್ದನ್ನ ನಾವು ತಿಳಿಸಬೇಕಾಗುತ್ತೆ. KPS, PM ಶ್ರೀ ದ್ವಿಭಾಷಾ ಮಾಧ್ಯಮ ತರಗತಿಗಳು ಮತ್ತು ಪೂರ್ವ ಪ್ರಾಥಮಿಕ ತರಗತಿಗಳು ಬಗ್ಗೆ ನಾವು ಮಾಹಿತಿಯನ್ನ ನಾವು ತಿಳಿಸಬೇಕಾಗುತ್ತೆ. ಭೌತಿಕ ಸೌಲಭ್ಯಗಳು, ಶಾಲೆಯ ಅವಶ್ಯಕತೆಗಳು, ಸವಾಲುಗಳು ಮತ್ತು ಶಾಲಾಭಿವೃದ್ಧಿ ಯೋಜನೆ ಬಗ್ಗೆ ಅಂದ್ರೆ ಶಾಲೆಯಲ್ಲಿ ಇರತಕ್ಕಂಥ ಭೌತಿಕ ಸೌಲಭ್ಯಗಳು, ಅದರ ಜೊತೆಗೆ ಶಾಲೆಗೆ ಏನೇನು ಅವಶ್ಯಕತೆಗಳಿದ್ದಾವೆ ಆ ಅವಶ್ಯಕತೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಪೋಷಕರಾಗಿರ್ಬೋದು, SDMC ಆಗಿರ್ಬೋದು, ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಅವರುಗಳ ಕರ್ತವ್ಯ ಏನಿದೆ ಎಂಬತಕ್ಕಂಥದ್ದನ್ನು ನಾವು ಆ ಸಭೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗುತ್ತೆ. ಸರ್ಕಾರದ ಪ್ರೋತ್ಸಾಹದಾಯಕ ಯೋಜನೆಗಳು ಅಂದ್ರೆ ನಾವು ಬಿಸಿಯೂಟ ಯೋಜನೆ ಆಗಿರ್ಬೋದು, ಉಚಿತ ಪಠ್ಯಪುಸ್ತಕ ಆಗಿರ್ಬೋದು, ನಾವು ಮಕ್ಕಳಿಗೆ ಶೂ ಕೊಡ್ತಕ್ಕಂಥದ್ದಾಗಿರ್ಬೋದು,
ಕ್ಷೀರಭಾಗ್ಯ ಆಗಿರ್ಬೋದು, ಮಾಲ್ಟ್ ಕೊಡ್ತಿರ್ತಕ್ಕಂಥ ವಿಚಾರ ಆಗಿರ್ಬೋದು, ವಿದ್ಯಾರ್ಥಿಗಳು ನೀಡ್ತಕ್ಕಂಥ ಸ್ಕಾಲರ್ಶಿಪ್ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಪೋಷಕರಿಗೆ ಮಾಹಿತಿಯನ್ನ ನೀಡಬೇಕಾಗತ್ತೆ. ನಂತರ ಮಕ್ಕಳ ಹಕ್ಕುಗಳು, RTE ಕಾಯ್ದೆ, ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣ, ಮಕ್ಕಳ ರಕ್ಷಣಾ ನೀತಿ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆಯೂ ಕೂಡ ಆ ಒಂದು ಸಭೆಯಲ್ಲಿ ಮಾಹಿತಿಯನ್ನ ನಾವು ಪೋಷಕರ ಜೊತೆಯಲ್ಲಿ ಹಂಚಿಕೊಳ್ಬೇಕಾಗತ್ತೆ. ಅದರ ಜೊತೆಗೆ ಮಕ್ಕಳು ಶಾಲೆಯಿಂದ ಹೊರಗುಳಿಯುವ ಅಂದ್ರೆ ಅಥವಾ ಗೈರು ಹಾಜರಾಗುವ ಅಂದ್ರೆ ಕೆಲವೊಂದು ಮಕ್ಕಳುಗಳು ಏನಾಗ್ತವೆ ಆಗಾಗ್ಗೆ ಅಬ್ಸೆಂಟ್ ಆಗ್ತಿರ್ತವೆ. ಅದಕ್ಕೆ ಆ ಒಂದು ಸಂಬಂಧಪಟ್ಟಂತ ಪೋಷಕರನ್ನ ಕರೆದು ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನ ನೀಡತಕ್ಕಂಥದ್ದು ಮತ್ತು ಅವರ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ಬೇಕಾಗತ್ತೆ. ಬಾಲ ಕಾರ್ಮಿಕರು ಮತ್ತು ಬಾಲ್ಯ ವಿವಾಹಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಪೋಷಕರು ಮತ್ತು ಶಿಕ್ಷಕರ ಒಂದು ಪಾತ್ರ ಏನು ಎಂಬತಕ್ಕಂಥ ವಿಚಾರವನ್ನ ನಾವು ಚರ್ಚೆ ಮಾಡಬೇಕಾಗತ್ತೆ. ಪೋಷಕರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅಗತ್ಯತೆಗನುಸಾರವಾಗಿ ಶಾಲಾಭಿವೃದ್ಧಿ ಅಥವಾ ಶಾಲಾ ಚಟುವಟಿಕೆಗಳಲ್ಲಿ ನಾವು ತೊಡಗಿಸಿಕೊಳ್ಬಹುದು. ಅಂದ್ರೆ ಪೋಷಕರಲ್ಲಿಯೂ ಕೂಡ ಬಹಳಷ್ಟು ವಿವಿಧ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಪೋಷಕರು ಇರ್ತಾರೆ. ಅವರನ್ನ ಮಕ್ಕಳ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಹಾಯ ಆಗೋ ರೀತಿಯಲ್ಲಿ ಅವರಿಗೆ ಶಾಲಾ ಸಮಯದಲ್ಲಿ ಅವಕಾಶವನ್ನ ನಾವು ಮಾಡಿಕೊಡಬಹುದಾಗಿದೆ. ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಅಂದ್ರೆ ಮುಖ್ಯ ಶಿಕ್ಷಕರು ಅಥವಾ ಪ್ರಿನ್ಸಿಪಾಲ್ರು ಇವರ ಒಂದು ಜವಾಬ್ದಾರಿಗಳೇನು ಎಂಬತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. SDMC ಮತ್ತು CDC ಸಭೆಯಲ್ಲಿ ಚರ್ಚಿಸಿ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳುವುದು, ಶಾಲಾ ಸಿಬ್ಬಂದಿಗೆ ಜವಾಬ್ದಾರಿ ಹಂಚಿಕೆ ಮಾಡುವುದು ಹಾಗೂ ಮಕ್ಕಳ ಸುರಕ್ಷತೆಗೆ ಆದ್ಯತೆಯನ್ನು ನೀಡತಕ್ಕಂಥದ್ದು. 14ನೇ ತಾರೀಕು ಕಾರ್ಯಕ್ರಮ ನಡೀತಕ್ಕಂಥ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿರ್ತಕ್ಕಂಥ ಶಾಲಾ ಸಿಬ್ಬಂದಿಗಳಿಗೆ ಪ್ರತಿಯೊಂದು ಚಟುವಟಿಕೆಗಳ ಒಂದು ಜವಾಬ್ದಾರಿಗಳನ್ನ ವಹಿಸಿಕೊಡ್ತಕ್ಕಂಥದ್ದು, ಜವಾಬ್ದಾರಿ ಹಂಚಿಕೆಯನ್ನ ಮಾಡ್ತಕ್ಕಂಥದ್ದು. ಪೋಷಕರ ಸಭೆಗೆ ಆಹ್ವಾನ ಪತ್ರಿಕೆಯನ್ನು ವಿದ್ಯಾರ್ಥಿಗಳ ದಿನಚರಿ ಪುಸ್ತಕದಲ್ಲಿ ಪೋಷಕರಿಗೆ ತಲುಪಿಸಲು ಕ್ರಮ ವಹಿಸ್ತಕ್ಕಂಥದ್ದು. ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಮಾಹಿತಿ ತಲುಪುವ ರೀತಿಯಲ್ಲಿ ನಾವೇನು ಮಕ್ಕಳಿಗೆ ಡೈರಿಯನ್ನ ನೀಡಲಾಗಿದೆ ಆ ಡೈರಿಯಲ್ಲಿ ಮಾಹಿತಿಯನ್ನು ತಿಳಿಸ್ತಕ್ಕಂಥದ್ದು. ವಾಟ್ಸಪ್ ಗ್ರೂಪ್ಗಳ ಮೂಲಕ ನಾವು ಮೆಸೇಜ್ ಅನ್ನು ಹಾಕ್ತಕ್ಕಂಥದ್ದು, ಪೋಸ್ಟರ್ಗಳನ್ನ ನಾವು ರೆಡಿ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ವಿದ್ಯಾರ್ಥಿಗಳ ವಾಟ್ಸಪ್ ಗ್ರೂಪ್ಗಳಿಗೆ ನಾವು ತಲುಪಿಸ್ತಕ್ಕಂಥದ್ದು. ಅಗತ್ಯ ಸಿದ್ಧತೆಗಳು, ಬ್ಯಾನರ್, ಕಾರ್ಯಕ್ರಮದ ಪಟ್ಟಿ, ಅವಶ್ಯಕ ಮಾಹಿತಿಗಳು, ಮಕ್ಕಳ ಕಲಿಕಾ ಪ್ರದರ್ಶನ ಕಾರ್ಯಕ್ರಮಗಳ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ 1500 ರೂಪಾಯಿಗಳ ಒಂದು ಅನುದಾನವನ್ನು ನೀಡಲಾಗಿದೆ. ಅದರಲ್ಲಿ ನಾವು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಒಂದು ಬ್ಯಾನರ್ ಅನ್ನು ರೆಡಿ ಮಾಡಿ ಇಟ್ಕೊಳ್ಬಹುದು. ಮತ್ತು ಆ ಮಕ್ಕಳ ಕಲಿಕಾ ಪ್ರದರ್ಶನ, ಯಾಕಂದ್ರೆ ಆ ಒಂದು ದಿನದಂದು ಮಕ್ಕಳ ಒಂದು ವಿಶೇಷ ಪ್ರತಿಭೆಗಳನ್ನ ತಮ್ಮ ಪೋಷಕರ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯಾಹ್ನ ಉಪಹಾರ ಯೋಜನೆಯ ಭಾಗವಾಗಿ NGOಗಳು ಸರಬರಾಜು ಮಾಡುವ ಶಾಲೆಗಳೂ ಒಳಗೊಂಡಂತೆ ಪಲಾವು ಮತ್ತು ಶಾಲೆಯಲ್ಲಿ ಲಭ್ಯ ಇರುವ ಹಾಲಿನ ಪೌಡರ್ ಮತ್ತು ಅಕ್ಕಿ ಬಳಸಿ ಸಿದ್ಧಪಡಿಸಿದ ಪಾಯಸವನ್ನು ಶಾಲಾ ಮಕ್ಕಳಿಗೆ ಮತ್ತು ಪೋಷಕರಿಗೆ ವಿತರಿಸತಕ್ಕಂಥದ್ದು. ಅಂದ್ರೆ ಆ ದಿನದಂದು ಪೋಷಕ ಮತ್ತು ಶಿಕ್ಷಕರ ಮಹಾಸಭೆ ನಡೆಯುತ್ತೆ. ಆ ದಿನದಂದು ಪೋಷಕರಿಗೂ ಕೂಡ ಶಾಲೆಯಲ್ಲೇ ಊಟದ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು. ಪೋಷಕ ಶಿಕ್ಷಕರ ಸಭೆಯಲ್ಲಿ ಮತ್ತು ಊಟದ ಸಮಯದಲ್ಲಿ ಸಂಯಮ, ಶಿಸ್ತು, ಸುರಕ್ಷತೆ ಮತ್ತು ಸ್ವಚ್ಛತೆಗೆ ನಾವು ಮೊದಲ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಮತ್ತು ಆ ದಿನ ಊಟದ ವ್ಯವಸ್ಥೆಯನ್ನು ಮಾತ್ರ ಪೋಷಕರಿಗೆ ಮಾಡಲಾಗುತ್ತೆ. ಮಕ್ಕಳಿಗೆ ಮಾತ್ರ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ನೀಡ್ತಕ್ಕಂಥದ್ದನ್ನ ನಾವು ಮಾಡಬೇಕಾಗತ್ತೆ. ಸಮುದಾಯ ಸಂಸ್ಥೆಗಳು ಮತ್ತು ಖಾಸಗಿ NGOಗಳಿಂದ ಭೋಜನ ಮತ್ತು ಸಿಹಿ ವಿತರಿಸುವ ವ್ಯವಸ್ಥೆ ಮಾಡಿದಲ್ಲಿ ಸರ್ಕಾರದ ವತಿಯಿಂದ ಯಾವುದೇ ಅನುದಾನ ಒದಗಿಸುವುದಿಲ್ಲ ಅಂತ ಹೇಳಲಾಗಿದೆ. ಅಂದ್ರೆ ಸಿಹಿ ವಿತರಣೆ ಆಗಿರ್ಬೋದು, ಮತ್ತೊಂದನ್ನು ಯಾವ್ದಾದ್ರು NGOಗಳು ಅಥವಾ ಸಮುದಾಯದವರು ಯಾರಾದರೂ ಕೂಡ ಇಚ್ಛೆ ಪಟ್ಟು ಕೊಡ್ಲಿಕ್ಕೆ ಮುಂದೆ ಬಂದ್ರೆ ಆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವ ನಿಟ್ಟಿನಲ್ಲಿ ಶಾಲಾ ಮುಖ್ಯಸ್ಥರು ಗಮನವನ್ನ ವಹಿಸಬೇಕಾಗತ್ತೆ. ಆದ್ಮೇಲೆ ಇದಿಷ್ಟು ಮಾಹಿತಿ 14/11/2025 ನಡೀತಕ್ಕಂಥ ಪೋಷಕ ಮತ್ತು ಶಿಕ್ಷಕರ ಮಹಾಸಭೆಗೆ ಸಂಬಂಧಪಟ್ಟಂತ ಮಾಹಿತಿ ಇದಾಗಿತ್ತು. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.